Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today we are going to discuss the difference between I, me, my and mine. Friends, ಇವತ್ತು ನಾವು I ಅಂದ್ರೆ ನಾನು, me ಅಂದ್ರೆ ನನಗೆ ಅಥವಾ ನನ್ನನ್ನ, my ಅಂದ್ರೆ ನನ್ನ, mine ಅಂದ್ರೆ ಫ್ರೆಂಡ್ಸ್ ನನ್ನದು. ಸೊ me, my and mine ಡಿಫ್ರೆನ್ಸ್ ಏನು ಅಂತ ಕಲಿಯೋಣ ಫ್ರೆಂಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಐ ಅಂದರೆ ನಾನು ಅಲ್ವಾ. ಐ ಈಸ್ ಯೂಸ್ಡ್ ವೆನ್ ಯು ಆರ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ಫ್ರೆಂಡ್ಸ್ ಆ ಸೆಂಟೆನ್ಸ್ನಲ್ಲಿ ನಾವು ಸಬ್ಜೆಕ್ಟ್ ಆಗಿ ಇದ್ದಾಗ ಐನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಲವ್ ಟು ರೀಡ್ ಬುಕ್ಸ್. ನಾನು ಪುಸ್ತಕಗಳನ್ನು ಓದೋದಂದರೆ ಇಷ್ಟಪಡ್ತೀನಿ. ಐ ಲವ್ ಟು ರೀಡ್ ಬುಕ್ಸ್. ನಾನು ಪುಸ್ತಕಗಳನ್ನು ಓದೋದಂದರೆ ಇಷ್ಟಪಡ್ತೀನಿ. ಐ ಆಮ್ ಹ್ಯಾಪಿ. ನಾನು ಸಂತೋಷವಾಗಿದ್ದೀನಿ. ಐ ಆಮ್ ಹ್ಯಾಪಿ. ನಾನು ಖುಷಿಯಾಗಿರ್ತೀನಿ. ಐ ಆಮ್ ಹ್ಯಾಪಿ. ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತೀನಿ. ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತೀನಿ. ಐ ಈಟ್ ಆನ್ ಆ್ಯಪಲ್. ನಾನು ಸೇಬನ್ನ ತಿಂತೀನಿ. ಐ ಈಟ್ ಆನ್ ಆ್ಯಪಲ್. ನಾನು ಸೇಬನ್ನ ತಿಂತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಮೀ ಅಂದರೆ ನನ್ನನ್ನು ಅಥವಾ ನನಗೆ. ಮೀ ಈಸ್ ಯೂಸ್ಡ್ ವೆನ್ ಯು ಆರ್ ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ಫ್ರೆಂಡ್ಸ್ ಸೆಂಟೆನ್ಸ್ನಲ್ಲಿ ನಾವು ಆಬ್ಜೆಕ್ಟ್ ಆಗಿ ಇದ್ದಾಗ ಮೀನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಮೈ ಮಾಮ್ ಈಸ್ ವೇಟಿಂಗ್ ಫಾರ್ ಮೀ. ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇದ್ದಾರೆ. ಮೈ ಮಾಮ್ ಈಸ್ ವೇಟಿಂಗ್ ಫಾರ್ ಮೀ. ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇದ್ದಾರೆ. ಹಿ ಗೇವ್ ಮಿ ಎ ಗಿಫ್ಟ್. ಅವನು ನನಗೆ ಉಡುಗೊರೆ ಕೊಟ್ಟಿದ್ದಾನೆ. ಅವನು ನನಗೆ ಉಡುಗೊರೆ ಕೊಟ್ಟಿದ್ದಾನೆ. ಹಿ ಗೇವ್ ಮಿ ಎ ಗಿಫ್ಟ್. ಡೋಂಟ್ ಫರ್ಗೆಟ್ ಮೀ. ದಯವಿಟ್ಟು ನನ್ನನ್ನು ಮರಿಬೇಡಿ. ಡೋಂಟ್ ಫರ್ಗೆಟ್ ಮೀ. ನನ್ನನ್ನು ಮರಿಬೇಡಿ. ಡೋಂಟ್ ಫರ್ಗೆಟ್ ಮೀ. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನನಗೆ ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನನಗೆ ಸಹಾಯ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ಮೈ ಅಂದರೆ ನನ್ನ. ಮೈ ಟು ಶೋ ಸಮಥಿಂಗ್ ಬಿಲಾಂಗ್ಸ್ ಟು ಅಸ್. ಇಟ್ ಆಲ್ವೇಸ್ ಕಮ್ಸ್ ಬಿಫೋರ್ ಎ ನೌನ್. ಅಂದರೆ ಫ್ರೆಂಡ್ಸ್ ಮೈ ಅನ್ನೋದು ನೌನ್ ಮುಂಚೆನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಮೈ ಬುಕ್. ಇದು ನನ್ನ ಬುಕ್. ದಿಸ್ ಈಸ್ ಮೈ ಬುಕ್. ಇದು ನನ್ನ ಬುಕ್. ಮೈ ನೇಮ್ ಈಸ್ ಮಾನಸ. ನನ್ನ ಹೆಸರು ಮಾನಸ. ಮೈ ನೇಮ್ ಈಸ್ ಮಾನಸ. ನನ್ನ ಹೆಸರು ಮಾನಸ. ದಟ್ ಈಸ್ ಮೈ ಬ್ಯಾಗ್. ಅದು ನನ್ನ ಬ್ಯಾಗ್. ದಟ್ ಈಸ್ ಮೈ ಬ್ಯಾಗ್. ಅದು ನನ್ನ ಬ್ಯಾಗ್. ಫಾದರ್ ಈಸ್ ಎ ಟೀಚರ್. ಮೈ ಫಾದರ್ ಈಸ್ ಎ ಟೀಚರ್. ನನ್ನ ಫಾದರ್ ಒಬ್ಬ ಟೀಚರ್. ಮೈ ಫಾದರ್ ಈಸ್ ಎ ಟೀಚರ್. ನನ್ನ ಫಾದರ್ ಒಬ್ಬ ಟೀಚರ್. ನೆಕ್ಸ್ಟ್ ಫ್ರೆಂಡ್ಸ್, ಮೈನ್ ಅಂದರೆ ನನ್ನದು. ಮೈನ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಮೀ. ವಿ ಯೂಸ್ ಇಟ್ ಅಲೋನ್ ವಿತೌಟ್ ಎ ನೌನ್ ಆಫ್ಟರ್ ಇಟ್. ಅಂದರೆ ಫ್ರೆಂಡ್ಸ್ ಮೈನ್ ಅನ್ನೋದು ಮೀಗೆ ಸಂಬಂಧಿಸಿದ್ದು. ಮೀ ಥರನೇ ಇರುತ್ತೆ. ಮೈನ್ಗೆ ಫ್ರೆಂಡ್ಸ್ ಬಿಫೋರ್ ಅಥವಾ ಆಫ್ಟರ್ ನೌನ್ನ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ದಿಸ್ ಬುಕ್ ಈಸ್ ಮೈನ್. ಈ ಬುಕ್ ನನ್ನದು. ದಿಸ್ ಬುಕ್ ಈಸ್ ಮೈನ್ ಅಂದರೆ ಈ ಬುಕ್ ನನ್ನದು. ದಿಸ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ. ಇದು ನನ್ನ ಬುಕ್. ದಿಸ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ, ನನ್ನ ಬುಕ್. ದಿಸ್ ಬುಕ್ ಈಸ್ ಮೈನ್ ಅಂದರೆ ಇದು ನನ್ನದು. ಈ ಪುಸ್ತಕ ನನ್ನದು. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? ಮೈ ಅಂದರೆ ನನ್ನ, ಮೈನ್ ಅಂದರೆ ನನ್ನದು. ಓಕೆನಾ ಫ್ರೆಂಡ್ಸ್? ದಿಸ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ, ಇದು ನನ್ನ ಬುಕ್. ದಿಸ್ ಬುಕ್ ಈಸ್ ಮೈನ್. ದಿಸ್ ಬುಕ್ ಈಸ್ ಮೈನ್ ಅಂದರೆ ಈ ಪುಸ್ತಕ ನನ್ನದು. ಓಕೆನಾ ಫ್ರೆಂಡ್ಸ್? ದ ಬ್ಲೂ ಕಾರ್ ಈಸ್ ಮೈನ್. ಆ ಬ್ಲೂ ಕಾರ್ ನನ್ನದು. ದ ಬ್ಲೂ ಕಾರ್ ಈಸ್ ಮೈನ್. ಆ ಬ್ಲೂ ಕಾರ್ ನನ್ನದು. ಆ ಆಲೋಚನೆ ನನ್ನದು. ದಟ್ ಐಡಿಯಾ ವಾಸ್ ಮೈನ್. ದಟ್ ಐಡಿಯಾ ವಾಸ್ ಮೈನ್. ಆ ಆಲೋಚನೆ ನನ್ನದು. ದಟ್ ಐಡಿಯಾ ವಾಸ್ ಮೈನ್. ಎವ್ರಿಥಿಂಗ್ ಹಿಯರ್ ಈಸ್ ಮೈನ್. ಇಲ್ಲಿರೋದೆಲ್ಲನೂ ನನ್ನದು. ಎವ್ರಿಥಿಂಗ್ ಹಿಯರ್ ಈಸ್ ಮೈನ್. ಇಲ್ಲಿರೋದು ಎಲ್ಲನೂ ನನ್ನದು. ಎವ್ರಿಥಿಂಗ್ ಹಿಯರ್ ಈಸ್ ಮೈನ್. ಸೊ ಫ್ರೆಂಡ್ಸ್, ಐ, ಮೀ, ಮೈ ಆ್ಯಂಡ್ ಮೈನ್ ಡಿಫ್ರೆನ್ಸ್ ಏನು ಅಂತ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.